ಹಲೋ ಫ್ರೆಂಡ್ಸ್, ನನ್ನ ಕನ್ನಡ ಚಾನೆಲ್ ನಾಟಿ ಥ್ರೆಡ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಇದೇ ಮೊದಲನೇ ಸತಿ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ಯಾವ ವೀಡಿಯೋಸು ನೀವು ಮಿಸ್ ಮಾಡಲ್ಲ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಈ ರೀತಿ ಬ್ಲೌಸ್ಗೆ ಕ್ರೋಶೆ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಸೆಮಿ ಸ್ಟಿಚ್ಡ್ ಬ್ಲೌಸ್, ಅಂದರೆ ಇಲ್ಲಿ ಸ್ಲೀವ್ನ 2 ಭಾಗ ಸೆಪ್ರೇಟಾಗಿ ಫಿನಿಶ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಡೋನಟ್ಸ್ ಆರ್ ರಿಂಗ್ಸ್ನ ಬಳಸ್ಕೊಂಡು ಕ್ರೋಶೆ ಹಾಕ್ಬಿಟ್ಟು ಅದನ್ನು ತಿರ್ಗಾ ಸ್ಲೀವ್ ಮಧ್ಯಕ್ಕೆ ಅಟ್ಯಾಚ್ ಮಾಡಿರೋದು. ಸೊ ಇದೊಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನನ್ನ ಬ್ಲೌಸ್ಗೆ ಟ್ರೈ ಮಾಡಿದ್ದು, ಫಸ್ಟ್ ಟೈಮ್ ನಾನು ಈ ಡಿಸೈನ್ ಟ್ರೈ ಮಾಡಿದ್ದು. ಏನೋ ಒಂದು ಐಡಿಯಾ ಇತ್ತು ಈ ರೀತಿ ಮಾಡಬೇಕು ಅಂತ, ಬಟ್ ಹೇಗೆ ಏನು ಅಂತ ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ. ಐ ಜಸ್ಟ್ ವೆಂಟ್ ವಿತ್ ದಿ ಫ್ಲೋ ಆ್ಯಂಡ್ ನನಗೇನೋ ತುಂಬಾ ಒಂಥರ ಇಷ್ಟ ಆಯಿತು. ಇದು ಒಂಥರ ಟ್ರೆಂಡಿಯಾಗಿ ಕಾಣಿಸ್ತಾ ಇದೆ. ಅದೇ ಸ್ಲೀವಲ್ಲಿ ರೆಗ್ಯುಲರ್ ಆಗಿ ಬಾರ್ಡರ್ಸ್ ಮಾಡೋದು ಇಲ್ಲ ಸ್ಕ್ಯಾಟರ್ಡ್ ಬುಟ್ಟಾಸ್ ಮಾಡೋದು ಅದೇ ಬೋರ್ ಆಗೋಯಿತು. ಸೊ ಇದೇನೋ ಒಂಥರ ಡಿಫ್ರೆಂಟಾಗಿ ಕಟ್ ವರ್ಕ್ ಲುಕ್ಕು ಕೊಡ್ತಾ ಇದೆ. ಸೊ ತುಂಬಾ ಈಸಿ ಮಾಡೋದು, ಕಷ್ಟ ಏನಿಲ್ಲ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಸ್ಲೀವ್ನ ಫಸ್ಟು 2 ಭಾಗ ಕಟ್ ಮಾಡ್ಕೋಬೇಕು. ನಿಮಗೆ ಆ ಕ್ರೋಶೆ ಭಾಗ ಎಲ್ಲಿ ಬೇಕೋ ಅಲ್ಲಿ 1 ಇಂಚು ಸ್ಲೀವ್ ಲೆಂತಲ್ಲಿ ಮೈನಸ್ ಮಾಡ್ಕೋಬೇಕು. ಸೊ ಸ್ಲೀವ್ದು ಟಾಪ್ ಪಾರ್ಟ್ಗೂ ನಾವಿಲ್ಲಿ ಪೈಪಿಂಗ್ ಹಾಕ್ಕೊಂಡು ಹೊಲ್ಕೊಂಡಿದ್ದೀವಿ. ಕೆಳಗಡೆ ಪಾರ್ಟ್ಗೂ ನಾನು ಪೈಪಿಂಗ್ ಹಾಕ್ಬಿಟ್ಟೆ ಹೊಲ್ದಿರೋದು. ಪೈಪಿಂಗ್ ಏನಕ್ಕೆ ಹಾಕಿರೋದು ಅಂದರೆ, ಪೈಪಿಂಗ್ ಇದ್ದಾಗ ಕ್ರೋಶೆ ಹುಕ್ಕು ಪಿಯರ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಾರ್ಡರ್ ಇತ್ತು ಅಂತ ನಾನು ಬಾರ್ಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಂಪ್ಲೀಟ್ಲಿ ಪ್ಲೇನ್ ಸ್ಲೀವ್ಗೆ ಬೇಕಿದ್ರೂ ಕೂಡ ನೀವು ಮಾಡ್ಬೋದು, ಆ ಥರ ಏನಿಲ್ಲ. ಸೊ ಇಲ್ಲಿ ನೋಡಿ, ಆಲ್ರೆಡಿ ನಾನು ಈ ರೀತಿ ಡೋನಟ್ಸ್ನ ಹಾಕಿಟ್ಕೊಂಡಿದ್ದೀನಿ. ಸ್ಲೀವ್ ರೌಂಡ್ ಮೆಷರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು, ಇಲ್ಲೊಂದು ಅರೌಂಡ್ 20 ಪೀಸಸ್ ಏನೋ ನಾನು ಹಾಕಿರೋದು, ಒಂದಾದ್ಮೇಲೆ ಒಂದು ಹಾಗೆ ಜಾಯಿನ್ ಮಾಡ್ಕೊಂಡು ಹೋಗಿರೋದು. ಸೊ ನಿಮಗೆ ಅಳತೆ ನಿಮ್ಮದು ತೋಳು ಅಳತೆ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇಲ್ಲಿ 20 ರಿಂಗ್ ಸಾಕು. ಸೊ ಈ ರೀತಿ ಫಸ್ಟು ಡೋನಟ್ಸ್ನ ಹಾಕ್ಕೊಂಡು ಅದಾದಮೇಲೆ ನೀಡಲ್, ಅಂದರೆ ನಾರ್ಮಲ್ ಸೋಯಿಂಗ್ ನೀಡಲ್ಲಿಂದ ನಾನು ಇದನ್ನು 2 ಪೀಸ್ಗೆ ಅಟ್ಯಾಚ್ ಮಾಡಿರೋದು. ಸೊ ಇಲ್ಲಿ ಮೆಷಿನ್ ವರ್ಕ್ ಏನಿಲ್ಲ, ನಾವು ಕ್ರೋಶೆ ಹಾಕಿದ್ದಾದಮೇಲೆ 2ಕ್ಕೂ ನಾವು ಕೈ ಹೊಲಿಗೆ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ರೋಶೆ ಹಾಕುವಾಗ್ಲೂ ಅಷ್ಟೇ, ನಾನು ಸೀರೆಗೆ ಆದಷ್ಟು ಮ್ಯಾಚಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೀರೆ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ ಸೀರೆ. ಸೊ ನಾನು ಗ್ರೇ ಹಾಕಿದ್ರೆ ತುಂಬ ಒಂಥರ ಡಲ್ ಆಗುತ್ತೆ ಅಂತ ನಾನು ಬಾರ್ಡರ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂಥರ ಡಬಲ್ ಶೇಡ್ ಇದೆ. ಸೊ ನಾನು 2 ಶೇಡ್ದು ಒಂದೊಂದು ಸ್ವಲ್ಪ ಎಳೆ ದಾರನ ತೊಗೊಂಡಿದ್ದೀನಿ, ಅದೇ ಥರ ಮ್ಯಾಚಿಂಗ್ ಆಗಲಿ ಅಂತ. ಬಾಡಿ ಕಲರ್ ಒಂಥರ ತುಂಬಾ ಒಂದು ಸಿಮೆಂಟ್ ಗ್ರೇ ಥರ ಇದೆ, ತುಂಬ ಡಲ್ ಆಗಿಬಿಡುತ್ತೆ. ಆ್ಯಂಡ್ ಮೋರ್ ಓವರ್ ಆ ಶೇಡ್ ಎಕ್ಸಾಕ್ಟ್ ಮ್ಯಾಚ್ ನನಗೆ ಸಿಗಲಿಲ್ಲ, ಟು ಬಿ ಆನೆಸ್ಟ್. ಅದಕ್ಕೆ ಅಂತ ನಾನು ಈ ಥರ ಮೆಜೆಂತಾ ಪಿಂಕ್ನ ಆ್ಯಂಡ್ ವೈಲೆಟ್ ಅಂತೀವಲ್ಲ ಅದನ್ನು ಯೂಸ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೋಡಿ, ರಿಂಗ್ಸ್ ಕೂಡ ಅಷ್ಟೇ, ನಾನು ಸ್ವಲ್ಪ ತೆಳುವಾಗಿರುವಂತಹ ಪ್ಲಾಸ್ಟಿಕ್ ರಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ದಪ್ಪ ಇಲ್ಲ, ತುಂಬ ತೆಳುವಾಗಿದೆ ಆ್ಯಂಡ್ ಒಂಥರ ನಾಜೂಕಾಗಿ ಡೆಲಿಕೇಟಾಗಿ ಕಾಣಿಸ್ಲಿ ಅಂತ. ಜನರಲಿ ಸೀರೆಗೆ ಹಾಕೋದಾದರೆ ಪ್ಲಾಸ್ಟಿಕ್ ಡೋನಟ್ಸ್ನ ಯೂಸ್ ಮಾಡ್ಕೋತೀನಿ. ಅದು ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ಅಲ್ಲ ಚೆನ್ನಾಗೇ ದಪ್ಪ ಬರುತ್ತೆ. ನನಗೆ ಇದೊಂಥರ ಡೆಲಿಕೇಟ್ ಲುಕ್ಕಿಂಗ್ ಇರಬೇಕು ಅಂತ ನಾನು ಆ ರೀತಿ ರಿಂಗ್ಸ್ನ ಯೂಸ್ ಮಾಡ್ಕೋತಾ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಕಲರ್ ಮೆಜೆಂತಾ ಪಿಂಕಲ್ಲಿ 3 ಎಳೆ ಇದೆ, ಈ ಸ್ವಲ್ಪ ವೈಲೆಟ್ ಶೇಡ್ದು 4 ಎಳೆ ಇದೆ. ಸೊ ಟೋಟಲ್ ನಾನಿಲ್ಲಿ 7 ಸ್ಟ್ಯಾಂಡ್ಸ್ನ ತಗೊಂಡು ಮಾಡ್ತಾ ಇರೋದು. ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆ ದಾರನ ತೊಗೊಂಡು ಮಾಡ್ಬೋದು. ನನಗೆ 7 ಸ್ಟ್ಯಾಂಡ್ಸ್ ಸಾಕು ಅನ್ನಿಸ್ತು, ಸೊ ಹಾಗಾಗಿ 7 ತಗೊಂಡು ಮಾಡ್ತಾ ಇರೋದು. ಸೊ ಡಬಲ್ ಕಲರ್ ಬೇಕು ಅನ್ನೋದಾದರೆ ನೀವು ಈ ರೀತಿ ದಾರನ ಮಿಕ್ಸ್ ಮಾಡಿಕೊಂಡ್ರೆ ಅದು ಡಬಲ್ ಶೇಡ್ ಆಗುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ನಾನು ದಾರಕ್ಕೆ ಎಳೆ ದಾರನ ತಗೊಂಡ್ಬಿಟ್ಟು ಅದನ್ನು ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ರಿಂಗ್ಗೆ ದಾರನ ಅಟ್ಯಾಚ್ ಮಾಡ್ಕೋಬೇಕು. 1-2 ಗಂಟು ಹಾಕ್ಕೊಂಡ್ರೆ ರಿಂಗ್ಗೆ ದಾರ ಅಟ್ಯಾಚ್ ಆಗಿಬಿಡುತ್ತೆ. ಆಮೇಲೆ ನೀವು ನೀಡಲ್ ಕೂಡ ಅಷ್ಟೇ, ಎಷ್ಟು ಎಳೆ ತೊಗೋತೀರಾ ಅದರಷ್ಟು, ಅಂದರೆ ಆ ಎಳೆ ಮೇಲೆ ನೀಡಲ್ ನಂಬರ್ ಡಿಪೆಂಡ್ ಆಗುತ್ತೆ. ಹಾಗೆ ಒಂದು ತಲೆಯಲ್ಲಿ ಇಟ್ಕೋಬೇಕು, ಈ ರಿಂಗ್ಗೆ ಎಲ್ಲೂ ಓಪನಿಂಗ್ ಇರಬಾರ್ದು. ಇದು ಕಂಪ್ಲೀಟ್ ಒಂಥರ ಸರ್ಕಲ್ ಆಗಿರೋ ರಿಂಗ್ ಇರಬೇಕು. ಜಂಪ್ ರಿಂಗ್ಸ್ ಥರ ಇದಕ್ಕೆ ಕಟ್ ಓಪನಿಂಗ್ ಎಲ್ಲೂ ಇರಬಾರ್ದು. ಆ ಥರ ಇದ್ದರೆ ದಾರ ಜಾರೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಸೂಜಿನ ಆ ಗಂಟು ಕೆಳಗಡೆಯಿಂದ ಪೋಣಿಸ್ಕೊಂಡು ಒಂದು ಲೂಪ್ ಎಳ್ಕೋಬೇಕು. ಈ ರೀತಿ ಲೂಪ್ ಎಳೆದಿದ್ದಾದಮೇಲೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದಕ್ಕೆ ಶುರು ಮಾಡೋಣ. ಸೊ ನಿಮ್ಮ ಟೋಟಲಿ ನಂಬರ್ ಆಫ್ ಡಬಲ್ ಕ್ರೋಶೇಸ್ ನಿಮ್ಮ ರಿಂಗ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದಕ್ಕೆ ಟೋಟಲ್ ಆಗಿ 40 ಬೇಕಾಗುತ್ತೆ, ಒಂದೊಂದಕ್ಕೆ 30 ಸಾಕಾಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ರಿಂಗ್ ನೀವು ಡಬಲ್ ಕ್ರೋಶೆನ ಹಾಕ್ಕೋಬೇಕು.
ಸೊ ಇಲ್ಲಿ ನಾನು 3 ಹಾಕಿದ್ದೀನಿ. 4, 5, 6, 7, 8, 9. ಸೊ ಇಲ್ಲ 8. ಇಷ್ಟು ಹಾಕಿದ್ದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಅದು ನಾವು ಗಂಟು ಹಾಕಿರೋದು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದನ್ನು ಕಟ್ ಮಾಡಿಬಿಡೋಣ. ಸೊ ಮತ್ತೆ ಡಬಲ್ ಕ್ರೋಶೆ ಹಾಕೋದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಒಂದು 15 to 16 ಹಾಕ್ಕೋಬೋದು. ನಿಮ್ಮ ರಿಂಗ್ ಸೈಜ್ ಮೇಲೆ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅಂದರೆ ಅರ್ಧ ಭಾಗ ಫಿಲ್ ಆಗಬೇಕು. ಅದಾದಮೇಲೆ ಇನ್ನೊಂದು ಡೋನಟ್ನ ಈ ರೀತಿ ಇಟ್ಕೊಂಡು ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ಫಸ್ಟು ಒಂದು ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದನ್ನು ಶುರು ಮಾಡಿ. ನೀವು ಆಲ್ರೆಡಿ ಸೀರೆಗೆ ಈ ರೀತಿ ಡಿಸೈನ್ ಹಾಕಿದರೆ ಇದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಬಟ್ ಯಾವತ್ತೂ ಡೋನಟ್ ಹಾಕೇ ಇಲ್ಲ, ಇದೇ ಫಸ್ಟ್ ಸತಿ ಹಾಕ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ತುಂಬಾ ಈಸಿ. ಸೊ ನೋಡಿ, ಈ ರೀತಿ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಡೋನಟ್ಸ್ನ ಜಾಯಿನ್ ಮಾಡ್ಕೊಂಡು ಹೋಗಬೇಕು, ಅರ್ಧ ಅರ್ಧ ಭಾಗ ಕ್ರೋಶೆ ಹಾಕ್ಕೊಂಡು. ಸೊ ಇದು ಆರ್ಚ್ ಥರ ಕಾಣಿಸುತ್ತೆ. ಇದಾದಮೇಲೆ ಮಿಕ್ಕಿರೋ ಅರ್ಧ ಭಾಗನ ಹಾಕ್ಕೊಂಡು ವಾಪಸ್ ತಿರ್ಗಾ ಬರಬೇಕು. ಸೊ ನೋಡಿ, ಇನ್ನೊಂದು ಸತಿ ನೋಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದು. ಈ ರೀತಿ ಇಟ್ಕೊಂಡು ಆ ರಿಂಗ್ ಒಳಗಡೆಯಿಂದ ಒಂದು ಲೂಪ್ನ ಎಳ್ಕೊಂಡು ಆಚೆ ಬಂದು ಆ 2 ಲೂಪ್ನೂ ಒಂದು ಮಾಡ್ಕೋಬೇಕು ಈ ರೀತಿ. ಆವಾಗ ಅದು ಅಟ್ಯಾಚ್ ಆಗುತ್ತೆ. ಆಮೇಲೆ ರೆಗ್ಯುಲರ್ ಆಗಿ ಡಬಲ್ ಕ್ರೋಶೆ ಹಾಕೋದನ್ನು ಶುರು ಮಾಡ್ಕೋಬೇಕು. ಸೊ ಇವಾಗ ನೋಡಿ, ಆಲ್ಮೋಸ್ಟ್ ಅಂದರೆ ನಾನು ಬ್ಲೌಸ್ದು ನನಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಹಾಕ್ಬಿಟ್ಟಿದ್ದೀನಿ. ಅರೌಂಡ್ 20 ಪೀಸಸ್ ಇದೆ. ಸೊ ಇವಾಗ ಇಲ್ಲಿ ರೀಚ್ ಆದಮೇಲೆ ನಾನು ಈ ಪೀಸ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ನಾನು ಮಿಕ್ಕಿರೋ ಹಾಫ್ ಭಾಗಕ್ಕೆ ಕಂಟಿನ್ಯೂಸ್ ಆಗಿ ಮತ್ತೆ ಈ ಕಡೆ ಎಷ್ಟು ಹಾಕಿರ್ತೀರೋ, ನೀವು 15 ಹಾಕಿದರೆ ಆ ಕಡೆನೂ 15 ಹಾಕಿ, 12 ಹಾಕಿದರೆ 12 ಹಾಕಿ, 16 ಹಾಕಿದರೆ 16 ಹಾಕಿ, ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಅದೇ ಥರ ಮಿರರ್ ಇಮೇಜ್ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ಡಿಸೈನ್ಗೆ ನೀವು ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡಿದ್ದಾದಮೇಲೆ ಸೆಂಟ್ರಲ್ಲಿ ಬೇಕಿದ್ದರೆ ಮಿರರ್ಸು ಅಥವಾ ಕುಂದನ್ಸ್ ಏನಾದರೂ ಸ್ಟಿಕ್ ಮಾಡ್ಕೋಬೋದು. ಮೆಟಲ್ ಫ್ರೇಮ್ ಬಂದಿರೋಂತಹ ಕುಂದನ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ನಿಮ್ಗೆ ಯಾವ್ದು ಬೇಕೋ ಅದನ್ನು ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡ್ಕೋಬೋದು. ಬಟ್ ನನಗೆ ಒಂಥರ ಕಟ್ ವರ್ಕ್ ಎಫೆಕ್ಟ್ ಇರಲಿ ಅಂತ ನಾನು ಅದೇ ಥರ ಬಿಟ್ಟಿದ್ದೀನಿ. ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕಾದ್ರೆ ನಾನು ಒಂದೊಂದು ಚಿಕ್ಕ ಚಿಕ್ಕ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಆ ಕಡೆಗೆ ಈ ಕಡೆಗೆ. ಅದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಡ ಅಂದರೆ ಬೀಡ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಬೀಡ್ ಏನಕ್ಕೆ ಹಾಕಿರೋದು ಅಂದರೆ ಅದು ಹೊಲಿಗೆ ಹಾಕಿರೋದು ಹೈಡ್ ಆಗಲಿ ಅಂತ ನಾನು ಬೀಡ್ ಹಾಕಿದ್ದಷ್ಟೇ. ಬಟ್ ಏನಂದರೆ ಇದನ್ನು ಕೈ ಹೊಲಿಗೆ ಹಾಕಿದ್ರೇ ನೀಟಾಗಿ ಕೂತ್ಕೊಳ್ಳುತ್ತೆ. ಮೆಷಿನಲ್ಲಿ ಹಾಕಿದ್ರೆ ಅಷ್ಟೊಂದು ನೀಟಾಗಿ ಕೂತ್ಕೊಳ್ಳಲ್ಲ. ಆಮೇಲೆ ಮೆಷಿನ್ ಹೊಲಿಗೆ ಎಲ್ಲ ಕ್ರೋಶೆ ಮೇಲೆ ಹೋದಾಗ ಅದು ಚೆನ್ನಾಗೂ ಕಾಣಿಸಲ್ಲ, ಗಲೀಜಾಗಿ ಕಾಣಿಸುತ್ತೆ ಅಂತ ನಾನು ಹ್ಯಾಂಡ್ ಸ್ಟಿಚ್ ಮಾಡಿರೋದು. ಸೊ ನೋಡಿ, ಇಲ್ಲಿ ಅರ್ಧ ಭಾಗ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ನೆಕ್ಸ್ಟ್ ಡೋನಟ್ದು ಫಸ್ಟ್ ಕಂಬ ಇರುತ್ತಲ್ವ, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಸೊ ತುಂಬಾ ಒಂಥರ ಈಸಿ ಡಿಸೈನು, ಬರೀ ಕಂಬಗಳು ಹಾಕೋದೇ ಕೆಲಸ, ಇನ್ನೇನಿಲ್ಲ ಇದರಲ್ಲಿ. ಸೊ ನೋಡಿದ್ರೆ ಅಯ್ಯೋ ಇಷ್ಟೊಂದು ಕೆಲಸನಾ ಅಂತ ಅನಿಸುತ್ತೆ. ಬಟ್ ಹಾಕಕ್ಕೆ ಕುತ್ಕೊಂಡ್ರೆ ಆರಾಮಾಗಿ ಆಟ ಆಡಿಕೊಂಡು ಹಾಕಿ ಮುಗಿಸ್ಬಿಡ್ಬೋದು. ಸೊ ನೀವು ಟ್ರೈ ಮಾಡಿ, ನಿಮ್ದು ಯಾವುದಾದ್ರೂ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ, ನೀಟಾಗಿ ಕಾಣಿಸುತ್ತೆ. ನೀವು ಬೇಕು ಅನ್ನೋದಾದರೆ ಡಬಲ್ ಕಲರು, ನಾನು ಎಲ್ಲನೂ ಒಂದೇ ಕಲರಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇವಾಗ ಹಾಕ್ತಾ ಇರೋ ಪಾರ್ಟು ನೀವು ಕಲರ್ ಚೇಂಜ್ ಮಾಡಿಕೊಂಡು ಹಾಕ್ಬೋದು. ನಾನು ಬ್ಲೌಸಿಗೆ ಹಾಕ್ತಿರೋದ್ರಿಂದ ಟೂ ಮಚ್ ಕಲರ್ಫುಲ್ ಬೇಡ ಅನ್ನಿಸ್ತು ನನಗೆ, ಅದಕ್ಕೇ ನಾನು ಸಿಂಗಲ್ ಕಲರಲ್ಲೇ ಕಂಪ್ಲೀಟ್ಲಿ ಹಾಕ್ತಾ ಇರೋದು. ಸೊ ನೋಡಿ, ಕ್ರೋಶೆ ಹಾಕಿದ್ದಾಯಿತು. ಒಂದು ಸ್ಲೀವಿಗೆ ಅಟ್ಯಾಚ್ ಕೂಡ ಮಾಡಿಬಿಟ್ಟಿದ್ದೀನಿ. ತುಂಬಾ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಇದೇ ನಾನು ಹೇಳಿದಾಗಲೇ ಮೇಲೆ ಕೆಳಗಡೆ ಒಂದು ಪುಟ್ಟು ಮ್ಯಾಟ್ ಫಿನಿಶ್ ಬೀಡ್ ಹಾಕಿದ್ದೀನಿ. ಅವಾಗೇನಾಗುತ್ತೆ, ಥ್ರೆಡ್ ಎಲ್ಲೂ ಕಾಣಿಸ್ತಾ ಇಲ್ಲ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ರಿಗೂ ಗೊತ್ತು ಇವಾಗಲೇ ನನಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಫಿನಿಶಿಂಗ್. ಏನೇ ಮಾಡಿದ್ರೂ ನೀಟಾಗಿರಬೇಕು ನನಗೆ. ಎಲ್ಲಾದರೂ ಒಂದು ಸ್ವಲ್ಪ ಎಡವಟ್ಟಾದ್ರೂ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಟೇಕ್ ಕೇರ್ ಆಫ್.
ಸೊ ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು ಮೇಲೆ ಇರೋ ಪಾರ್ಟ್ಗೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಿಮಗೆ ತಲೆಯಲ್ಲಿ ಒಂದು ಕ್ವೆಶ್ಚನ್ ಕಾಡ್ಬೋದು, ಯಾವುದು ರೈಟ್ ಸೈಡು ಯಾವುದು ರಾಂಗ್ ಸೈಡ್ ಅಂತ. ನೀವು ಯಾವ ಸೈಡ್ ಬೇಕೋ ಆ ಸೈಡ್ನ ನೀವು ರೈಟ್ ರಾಂಗ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಡೆ ಇಷ್ಟ ಆಗುತ್ತೋ ಆ ಕಡೆ ಮಾಡ್ಕೊಳ್ಳಿ, ಅದರಲ್ಲೇನೂ ತಪ್ಪಿಲ್ಲ. ಬಟ್ ಒಂದು ಕಡೆ ನಿಮಗೆ ಕ್ರೋಶೆ ಫ್ಲ್ಯಾಟ್ ಆಗಿರುತ್ತೆ, ಇನ್ನೊಂದು ಕಡೆ ಒಂದು ಸ್ವಲ್ಪ ಬಲ್ಜ್ ಆಗಿರುತ್ತೆ. ಎರಡೂ ಸ್ಲೀವ್ಗೂ ಅದೇ ಥರ ಪ್ಲೇಸ್ ಮಾಡಿ, ಅದೊಂದೇ ನಿಮಗೆ ನೀವು ಕೇರ್ಫುಲ್ ಆಗಿರಬೇಕಾಗಿರೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇಲ್ಲಿ ನೋಡಿ ನಾನು ಆಗಲೇ 2 ಎಳೆ ಕಾಟನ್ ದಾರಾನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸೂಜಿಯಲ್ಲಿ. ಅದಕ್ಕೆ ಗಂಟು ಹಾಕ್ಕೊಂಡು ರಾಂಗ್ ಸೈಡಿಂದ ರೈಟ್ ಸೈಡ್ಗೆ ಒಂದು ಸತಿ ಚುಚ್ಕೊಂಡು ಆಚೆ ಬಂದಿದ್ದೀನಿ. ಸೊ ಇದನ್ನೇನು ಮಾಡೋಣ, ಇವಾಗ ಕ್ರೋಶೆ ಭಾಗದಲ್ಲಿ ಕರೆಕ್ಟಾಗಿ ಸೆಂಟ್ರ್ ಅಂದರೆ ಆ ಸರ್ಕಲ್ದು ಸೆಂಟರ್ಗೆ ಹೋಗಬೇಕು. ಇಲ್ಲಿ ಒಂದು ಸ್ವಲ್ಪ ನೀವು ಸ್ಟಿಚಿಂಗ್ ಎಡ್ವರ್ಟ್ ಮಾಡಿದ್ರೂ ಸರಿ ಬರಲ್ಲ. ಸೊ ಕ್ರೋಶೆ ಭಾಗಕ್ಕೆ ಚುಚ್ಚೋಕ್ಕಿಂತ ಮುಂಚೆ ನೋಡಿ ಒಂದು ಬೀಡ್ ಪೋಣಿಸ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮತ್ತೆ ಆ ಪೈಪಿಂಗ್ಗೆ ಇದಕ್ಕೆ ಮಧ್ಯ ಜಾಗ ಇರುತ್ತಲ್ವ ಮೇನ್ ಫ್ಯಾಬ್ರಿಕ್ಗೆ, ಅಲ್ಲಿಗೆ ಮತ್ತೆ ಸೂಜಿನ ಒಂದು ಸ್ಟಿಚ್ ತಗೊಂಡು ಬೀಡ್ ಒಳಗಡೆ ಪೋಣಿಸ್ಬಿಟ್ಟು ಮತ್ತೆ ಕ್ರೋಶೆಯಿಂದ ಒಳಗಡೆ ಹೋಗಬೇಕು. ಸೊ ಇದು 2ನೇ ಸತಿ ನಾನು ಮಾಡ್ತಾ ಇರೋದು. ಇದು ಏನಕ್ಕೆ ಮಾಡ್ತಾ ಇರೋದು ಅಂದರೆ ಒಂದು ಸ್ವಲ್ಪ ಸೆಕ್ಯೂರ್ ಆಗಿರಲಿ, ಕೈ ಹೊಲಿಗೆ ಅಲ್ವಾ, ಕಾಟನ್ ದಾರ ತುಂಬ ತೆಳುವಾಗಿರುತ್ತೆ, ಎಲ್ಲಾದರೂ ಕಟ್ಟಾಗ್ಬಿಟ್ರೆ ಅಂತ ಅಷ್ಟೇ. ಸೊ ನಾನು ಅದಕ್ಕೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಪಾಯಿಂಟು, ಇವಾಗ ಇಲ್ಲಿ ಬಟ್ಟೆಗೆ ಒಂದು ಸ್ಮಾಲ್ ಸ್ಟಿಚ್ ತಗೊಂಡು ಇಲ್ಲಿಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಸ್ಮಾಲ್ ಸ್ಟಿಚ್ ತಗೊಂಡು ಇಲ್ಲಿ ನಾಟ್ ಹಾಕ್ಕೊಂಬಿಡಿ. ಇದೇನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಮತ್ತೆ ಒಂದು ಚೂರು ಬಟ್ಟೆಗೆ ಸ್ಟಿಚ್ ತಗೊಂಡು ಈ ರೀತಿ ಒಂದು 2 ಸತಿ ನಾಟ್ ಹಾಕ್ಕೊಂಬಿಟ್ರೆ ಅದು ಒಂಥರ ವೆರಿ ಸೆಕ್ಯೂರ್ ಆ್ಯಂಡ್ ಇಂಟ್ಯಾಕ್ಟ್ ಆಗಿರುತ್ತೆ. ಇದಾದಮೇಲೆ ಕಟ್ ಮಾಡೋದು ಬೇಡ. ಇಲ್ಲಿ ನಾನೇನು ಮಾಡಿದ್ದೀನಿ, ಈಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ನೆಕ್ಸ್ಟ್ ಡೋನಟ್ಗೆ ಸೆಂಟರ್ ಪಾಯಿಂಟ್ಗೆ ನಾನು ಸೂಜಿನ ಆಚೆ ತೊಗೊಂಬಂದಿದ್ದೀನಿ. ಅವಾಗೇನಾಗುತ್ತೆ, ನಮಗೆ ಲೈನಿಂಗ್ ಮೇಲೆ ಉದ್ದುದ್ದ ದಾರ ಕಾಣಿಸಲ್ಲ. ಇಲ್ಲಿಂದ ಇಲ್ಲಿ ಆಲ್ಮೋಸ್ಟ್ ನೋಡಿ ಒಂದು 3/4 ಇಂಚಷ್ಟು ದೂರ ನಾನು ಸ್ಟಿಚ್ ಹಾಕಿರೋದು. ಅಷ್ಟು ದಾರ ಈ ಥರ ರನ್ನಿಂಗ್ ಥ್ರೆಡ್ ಕಾಣಿಸಿದ್ರೆ ಚೆನ್ನಾಗಿ ಇರಲ್ಲ. ಈ ರೀತಿ ನೋಡಿ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಯಾಕಂದರೆ ನಾವು ಸ್ಟಿಚ್ಡ್ ಬ್ಲೌಸ್ ಮೇಲೆ ಮಾಡ್ತಾ ಇದ್ದೀವಲ್ವ, ಟೂ ಮಚ್ ಆಫ್ ರನ್ನಿಂಗ್ ಥ್ರೆಡ್ ಇದ್ದರೆ ಏನಕ್ಕಾದರೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ಬಳೆಗಳು ಹಾಕ್ಕೊಂಡಿರ್ತೀವಿ, ಬಳೆ ಹಾಕ್ಕೊಂಡು ಸ್ಲೀವ್ ಒಳಗಡೆ ಈ ರೀತಿ ಕೈ ತೂರಿಸಿದಾಗ ಬಳೆಗೇನಾದರೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸಿಕ್ಕಾಕೊಂಡ್ರೆ ವರ್ಕ್ ಮಾಡಿರೋದೆಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಧ್ಯದಿಂದ ತಗೊಂಡ್ಬಿಟ್ಟು ನೋಡಿ, ಇವಾಗ ಸೆಕೆಂಡ್ ಡೋನಟ್ ಹತ್ರ ಬಂದಿದ್ದೀನಿ. ಮತ್ತೆ ಒಂದು ಬೀಡ್ ಪೋಣಿಸ್ಕೊಂಡು ಸೆಕೆಂಡ್ ಡೋನಟ್ದು ಸೆಂಟರ್ ಪಾಯಿಂಟ್ ಚುಚ್ಬಿಟ್ಟು ಮತ್ತೆ ವಾಪಸ್ ಹೋಗಬೇಕು. ಅದೇ ರೀತಿ ಮತ್ತೆ ಇನ್ನೊಂದು ರೌಂಡ್ ಬನ್ನಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇವಾಗ ಗೊತ್ತಾಯಿತು ಅನಿಸುತ್ತೆ ಹೇಗೆ ಮಾಡೋದು ಅಂತ. ಬಟ್ ನಾಟ್ ಏನಕ್ಕೆ ಹಾಕಿರೋದು ಅಂದರೆ, ಬಟ್ಟೆಯಲ್ಲಿ ಸೆಂಟ್ರಲ್ಲಿ ತೂರಿಸಿದಾಗ ಸ್ವಲ್ಪ ನಾವು ಜಾಸ್ತಿ ಎಳೆದ್ಬಿಟ್ರೆ ಬ್ಲೌಸ್ಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಲ್ಲೇ ನಾಟ್ ಹಾಕ್ಬಿಟ್ಟು ಮಾಡ್ತಾ ಇರೋದು. ಇವಾಗ ಮೇಲೆದ ಪಾರ್ಟು ಫುಲ್ ಆಗೋಗಿದೆ, ನೀವು ನೋಡ್ತಾ ಇದ್ದೀರಾ ಆಗಲೇ. ಅದೇ ರೀತಿ ಸೇಮ್ ಮೆಥಡ್ನ ಫಾಲೋ ಮಾಡಿಕೊಂಡು ದ ರೆಸ್ಟ್ ಆಫ್ ಇಟ್ ನಾವು ಮಾಡಬೇಕಾಗತ್ತೆ. ಇದು ಮೆಷೀನಲ್ಲಿ ಏನಕ್ಕೆ ಹೊಲಿದ್ರೆ ಚೆನ್ನಾಗಿರಲ್ಲ ಅಂದರೆ, ನಾವು ಹಾಕಿರೋ ಕ್ರೋಶೆದು ಅರ್ಧ ಪಾರ್ಟು ಮುಚ್ಕೊಂಡು ಹೋಗ್ಬಿಡತ್ತೆ, ಅದು ಫುಲ್ಲು ಕಂಪ್ಲೀಟ್ಲಿ ಕಾಣಿಸಲ್ಲ. ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಅದಕ್ಕೆ ಅಂತಲೇ ನಾನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಕೈ ಹೊಲಿಗೆ ಹಾಕ್ತಾ ಇರೋದು. ಇದು ಸ್ವಲ್ಪ ಟೀಡಿಯಸ್ ಅನ್ನಿಸ್ಬೋದು ನಿಮಗೆ ಪ್ರಾಸೆಸ್, ಬಟ್ ಟ್ರಸ್ಟ್ ಮೀ ಗೈಸ್, ನೀವು ಬ್ಲೌಸ್ ಹೊಲ್ದಾದ್ಮೇಲೆ ನೀವು ಹಾಕೋತೀರ ಅಲ್ವಾ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ ವೈ ಐ ವಾಸ್ ಓಕೆ ವಿತ್ ಡೂಯಿಂಗ್ ಸಚ್ ಅ ಟೀಡಿಯಸ್ ಟಾಸ್ಕ್ ಅಂತ. ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಟ್ರೈ ಮಾಡಿ, ನಿಮಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಕಾನ್ಸೆಪ್ಟ್ನ ನಾನು ಸೀರೆಗೂ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ, ಬಟ್ ಇನ್ನೂ ಗೊತ್ತಿಲ್ಲ. ಮೇ ಬಿ ಐ ಟ್ರೈ ಫಾರ್ ದ ಸೇಮ್ ಸಾರಿ. ಇದಕ್ಕಿನ್ನೂ ಈ ಸೀರೆಗಿನ್ನೂ ಕುಚ್ಚು ಹಾಕಿಲ್ಲ ನಾನು. ಸೊ ನೋಡ್ತೀನಿ, ಇಫ್ ಪಾಸಿಬಲ್ ನಾನು ಟ್ರೈ ಮಾಡ್ತೀನಿ. ಬಟ್ ನಿಮಗೆ ಮೆಟೀರಿಯಲ್ ಬೇಕು ಅನ್ನೋದಾದರೆ naughtythreads.com ಅಲ್ಲಿ ಟ್ರೈ ಮಾಡ್ಬೋದು. ಬಟ್ ಈ ರೀತಿ ರಿಂಗ್ಸು ನಮ್ಮ ವೆಬ್ಸೈಟಲ್ಲಿ ಇಲ್ಲ. ಇದನ್ನು ನಾನು ಎಲ್ಲೋ ಲೋಕಲ್ ಸ್ಟೋರಲ್ಲಿ ಪಿಕ್ ಮಾಡಿದ್ದು ಅನಿಸುತ್ತೆ. ತುಂಬ ದಿನ ಆಗಿತ್ತು, ಏನಕ್ಕೋ ತೊಗೊಂಡು ಇಟ್ಟಿದ್ದೆ. ನಾನು ಕ್ರೋಶೆದು ಬ್ಯಾಗ್ ಏನಾದರೂ ಮಾಡಿದಾಗ ಟ್ಯಾಸಲ್ಸ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ದಪ್ಪ ಅಂತ ನಾನು ಇದನ್ನು ತಗೊಂಡಿಟ್ಟಿದ್ದೆ. ಬಟ್ ನೋಡಿ, ಈ ಕೆಲಸಕ್ಕೆ ಉಪಯೋಗ ಆಯಿತು ಇದು. ಸೊ ನೋಡಿ, ಇವಾಗ ನಾಟ್ ಹಾಕ್ಬಿಟ್ಟು ತಿರ್ಗಾ ನಾನು 2 ಲೇಯರ್ ಸೆಂಟ್ರಲ್ಲಿ ಈ ರೀತಿ ಪಾಸ್ ಮಾಡ್ಕೋತಾ ಇದ್ದೀನಿ. ಸೊ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಮೆಥಡಲ್ಲಿ ಏನೂ ಚೇಂಜ್ ಇಲ್ಲ. ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ 2 ಸ್ಲೀವ್ ಆಗಿಬಿಡತ್ತೆ. ಇದಾದಮೇಲೆ ನೀವು ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಇಲ್ಲ ನೀವೇ ಸ್ಟಿಚ್ ಮಾಡ್ತೀನಿ ಅಂದರೆ ಇನ್ನೂ ಬೆಟರ್. ಸೊ ಸ್ಟಿಚ್ ಮಾಡಿಬಿಡ್ಬೋದು. ನಾನು ಏನಕ್ಕೆ ಎಂಡ್ ಟು ಎಂಡ್ ಸ್ಟಿಚ್ ಮಾಡಿದೆ ಅಂದರೆ,
ಸ್ವಲ್ಪ ಇನ್ ಕೇಸ್ ದಪ್ಪ ಆದ್ರೂ ಬ್ಲೌಸು ಲೂಸ್ ಮಾಡಿದಾಗ ಕೂಡ ಅದು ಡೋನಟ್ಸ್ ಹಾಗೆ ಕಾಣಿಸುತ್ತೆ ಅಂತ. ಇಲ್ಲ ಅಂದರೆ ನೀವು ಆ್ಯಕ್ಚುಲಿ ಒಂದು ಇಂಚ್ ರೆಡ್ಯೂಸ್ ಮಾಡ್ಕೋಬೋದು 2 ಕಡೆಯಿಂದನೂ. ಬಟ್ ಸಮ್ಟೈಮ್ಸ್ ಬ್ಲೌಸ್ ಲೂಸ್ ಮಾಡಿದಾಗ ಅಲ್ಲಿ ಖಾಲಿ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಒಂಥರ ಕಟ್ ವರ್ಕ್ ಎಫೆಕ್ಟ್. ಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಮಿರರ್ಸೋ, ಆ್ಯಕ್ಚುಯಲ್ ಮಿರರ್ಸೋ, ಪ್ಲಾಸ್ಟಿಕ್ ಮಿರರ್ಸೋ ಆರ್ ಕುಂದನ್ಸ್ ಏನು ಬೇಕೋ ಅದು ಅಂಟಿಸ್ಕೋಬೋದು. ಬಟ್ ನನಗೇನೋ ಇಷ್ಟೇ ಸಾಕು ಅನ್ನಿಸ್ತು. ನಿಮ್ಗೆ ಗೊತ್ತಲ್ವಾ ನನಗೊಂಥರ ಸಿಂಪಲ್ಲಾಗೇ ಇಷ್ಟ. ಸೊ ಹಾಗಾಗಿ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಏನು ಟು ಮಚ್ ಬೀಡ್ಸು, ಮಿರರ್ಸ್ ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ನನ್ನದೇ ಬ್ಲೌಸ್ ಇದು ನೋಡಿ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಏನೋ ಒಂಥರ ಹೊಸ ಡಿಸೈನ್ ಟ್ರೈ ಮಾಡಿದ್ದೀನಿ. ಇನ್ನೂ ಹಾಕಿ ನೋಡಿಲ್ಲ ಕಂಪ್ಲೀಟ್ ಬ್ಲೌಸ್, ಗೊತ್ತಿಲ್ಲ ಹೇಗೆ ಕಾಣಿಸುತ್ತೆ ಅಂತ. ಸೊ ಒಂದು ಫ್ಯಾಬ್ರಿಕ್ ಲಟ್ಕನ್ಸ್ ಕೊಡಿಸಿದ್ದೀನಿ. ಸೀರೆ ಕೂಡ ಅಷ್ಟೇ ಒಂಥರ ತುಂಬಾ ಪೇಸ್ಟಲ್ ಕಲರ್, ಗ್ರೇನೂ ಅಲ್ಲ, ಆ ಕಡೆ ಏನೋ ಒಂಥರ ಇಂಗ್ಲೀಷ್ ಕಲರ್ ಸಾರಿ ಅದು. ಚೆನ್ನಾಗಿದೆ, ಒಂಥರ ಲೈಟ್ ವೆಯ್ಟ್ ಸಾಫ್ಟ್ ಸಿಲ್ಕ್ ಸಾರಿ. ಸೊ ಹಾಗಾಗಿ ನಾನು ಇದೊಂಥರ ಸಟ್ಲಾಗಿರುತ್ತೆ ಡಿಸೈನ್ ಅಂತ ನಾನು ಟ್ರೈ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ನೀವೇನು ಕಾಮೆಂಟ್ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಸೊ ಪ್ಲೀಸ್ ಕಾಮೆಂಟ್ ಮಾಡೋದಕ್ಕೆ ಏನೂ ಚಾರ್ಜ್ ಇಲ್ಲ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಟೈಪ್ ಮಾಡಿ, ಓದ್ಬಿಟ್ಟು ನಾನು ಖುಷಿ ಆಗ್ತೀನಿ ಅಷ್ಟೇ. ಸೊ ಐ ಗೆಸ್ ಅಷ್ಟೇ. ಇಷ್ಟ ಆದರೆ ವೀಡಿಯೋಸ್ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಬ್ಲಾಗ್ನ ನೋಡೋದು ಮರಿಬೇಡಿ. ಇತ್ತೀಚೆಗೆ ಐ ಆಮ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಆನ್ ಮೈ ಬ್ಲಾಗ್. ಸೊ ಪ್ಲೀಸ್ naughtithreads.netನ ಚೆಕ್ ಮಾಡಿ. ಹಾಗೆ ಕನಿಕಾ ರೆಡ್ಡಿ ಬ್ಲಾಗ್ಸ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.